ಚೈತ್ರ ಕುಂದಾಪುರ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ ಆದವರು. ಚೈತ್ರ ಕುಂದಾಪುರ ಬಿಗ್ ಬಾಸ್ಗೆ ಬಂದಾಗ ಸಹಜವಾಗಿಯೇ ಚೈತ್ರ ಏನನ್ನೋ ಸಾಧನೆ ಮಾಡ್ತಾರೆ ಅಂತ ತುಂಬ ಜನ ಭಾವಿಸಿದ್ರು. ಯಾಕಂದರೆ ಅವರನ್ನು ಹೊರಗಡೆ ಬಿಗ್ ಬಾಸ್ ಅಲ್ಲದೇನೆ ಹೊರಗಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಅವರು ಸಿಕ್ಕಾಬಟ್ಟೆ ಫೇಮಸ್ ಆದವರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಬಿಗ್ ಬಾಸ್ಗೆ ಬಂದಮೇಲೆ ಚೈತ್ರ ಕುಂದಾಪುರ ಅವರ ಟೈಮಿಂಗ್ ಸರಿ ಇಲ್ಲ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ಅವ್ರು ಅಂದ್ಕೊಳ್ತಿರೋದೊಂದು, ಆಗ್ತಾ ಇರೋದು ಒಂದು. ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ದವರು ಇವತ್ತು ಮಂಕಾಗಿ ಮೂಲೆ ಸೇರ್ತಾ ಇದ್ದಾರೆ. ಇದೇ ಚೈತ್ರ ಕುಂದಾಪುರ ಇತ್ತೀಚೆಗೆ ತಾನೇ ನಿನ್ನೆ ನಾನು ಬಿಗ್ ಬಾಸ್ಗೆ ಬಂದು ತಪ್ಪು ಮಾಡಿಬಿಟ್ಟೇನೋ ಅಂತ ಕಣ್ಣೀರು ಹಾಕಿದ್ದು ಕೂಡ ಇದೆ. ಇದೆಲ್ಲದರ ನಡುವೆ ಒಂದು ಪವಾಡವೇ ನಡೆದು ಹೋಗಿದೆ. ಈ ಪವಾಡ ಚೈತ್ರ ಕುಂದಾಪುರ ಅಭಿಮಾನಿಗಳಿಗೆ ಇನ್ನಿಲ್ಲದಂತ ಉತ್ಸಾಹವನ್ನು ತುಂಬಿದ್ರೆ ಕೆಲವರು ಬಾಯಿ ಮೇಲೆ ಬೆರಳಿಟ್ಟು ನೋಡುವಂತೆ ಮಾಡಲಾಗಿದೆ. ಹಾಗಿದ್ರೆ ಅಂತ ಪವಾಡ ಏನಾಯ್ತು? ನಿಜವಾಗ್ಲೂ ಚೈತ್ರ ಕುಂದಾಪುರಗೆ ದೇವಿಯ ಶಕ್ತಿಯ ಆಶೀರ್ವಾದ ಇದೆಯಾ? ಚೈತ್ರ ಕುಂದಾಪುರ ಮಾಡುವಂತ ಪ್ರಾರ್ಥನೆಗೆ ಅಷ್ಟರ ಮಟ್ಟಿಗೆ ಶಕ್ತಿ ಇದೆಯಾ? ದೇವಿ ಕೂಡ ಒಲಿತಾಳ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಇದೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತೀವಿ. ಜೊತೆಗೆ ನಿನ್ನೆ ಆದಂತ, ಇವತ್ತು ಆಗುವಂತ ಆ ಪವಾಡದ ದೃಶ್ಯಗಳು ಏನ್ ಹೇಳ್ತಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಚೈತ್ರ ಕುಂದಾಪುರ ಮೊದಲಿನಿಂದಲೂ ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್ಸು. ಅಂದ್ರೆ ಹಿಂದುತ್ವ, ದೇವರು, ಇದೆಲ್ಲದರ ಬಗ್ಗೆ ಅಪಾರವಾದಂತ ಪ್ರೀತಿ ಮತ್ತು ಗೌರವವನ್ನ ಇಟ್ಕೊಂಡವರು ಚೈತ್ರ ಕುಂದಾಪುರ. ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದಲೂ ಆಕೆಯ ನಡೆ, ಆಕೆಯ ನುಡಿ, ಆಕೆಯ ಉಡುಗೆ ತೊಡುಗೆಗಳನ್ನ ನೋಡಬಹುದು. ಈ ಹಿಂದೆಯಿಂದಲೂ ಕೂಡ ಬಿಗ್ ಬಾಸ್ ನಲ್ಲಿ ಇದ್ದವರು ಚಡ್ಡಿ ಹಾಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಇದ್ರೆ, ಚೈತ್ರ ಕುಂದಾಪುರ ಮೈತುಂಬ ಬಟ್ಟೆ ಹಾಕೊಂಡು, ಹಣೆಯಲ್ಲಿ ಕುಂಕುಮ ಇಟ್ಕೊಂಡು, ಕೈಯಲ್ಲಿ ಬಳೆ ಇಟ್ಕೊಂಡು, ಹೀಗೆ ಗೌರಮ್ಮನ ರೀತಿ ಇದ್ದವರು. ಯಾವತ್ತಿಗೂ ಕೂಡ ಯಾವುದೇ ತುಂಡುಡುಗೆಯನ್ನ ಹಾಕಿದವರು ಅಲ್ಲ. ಸಂಪ್ರದಾಯದ ಬಗ್ಗೆ ಹೆಚ್ಚಿನ ಬೆಲೆಯನ್ನ ಕೊಡ್ತಾರೆ. ಅದಲ್ಲದೆ ಎಲ್ಲರನ್ನ ಅಣ್ಣ ತಮ್ಮ ಅಂತ ಕರೀತಾರೆ. ಅವರನ್ನ ಎಲ್ಲರೂ ಪ್ರೀತಿಯಿಂದ ಅಕ್ಕ ಅಂತಲೂ ಕರೀತಾರೆ. ಮತ್ತು ಮೊದಲ ದಿನದಿಂದ ಇಲ್ಲಿವರೆಗೂ ದೇವರ ಪೂಜೆಯಿಂದ ಹಿಡಿದು ಪ್ರತಿಯೊಂದನ್ನು ಅವರೇ ಮಾಡ್ತಾರೆ. ಈ ಹಿಂದೆ ಇವರು ತಮಗೆ ತಾವೇ ಪೂಜೆ ಮಾಡ್ಕೊಳ್ತಾ ಇದ್ದಂಥ ಒಂದು ವಿಡಿಯೋ ವೈರಲ್ ಆದಾಗಲೂ ಕೂಡ ಅದು ದೃಷ್ಟಿ ತೆಗೆದುಕೊಳ್ಳೋದು ಅಂತ ಹೇಳಿದ್ರು. ಪ್ರತಿಯೊಂದಕ್ಕೂ ದೇವರನ್ನ ನಂಬುವಂತ ಚೈತ್ರ ಕುಂದಾಪುರ ಇದೀಗ ರೋಸ್ ಹೋಗಿದ್ದಾರೆ. ಮಾನಸಿಕವಾಗಿ ಕುಗ್ಗಿ ಹೋದಂತ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ. ದೇವರ ಮೊರೆ ಹೋದ ಸಂದರ್ಭದಲ್ಲಿ ದೇವರು ನಾನಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಒಂದು ಪವಾಡ ನಡೆಸಿಬಿಟ್ಟಿದ್ದಾನೆ. ಈ ಪವಾಡವನ್ನು ನೋಡಿ ತುಂಬಾ ಜನ ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ. ಇದೇನಪ್ಪ ಇದು, ಚೈತ್ರ ಕುಂದಾಪುರ ನಿಜವಾಗ್ಲೂ ಅಷ್ಟು ಭಕ್ತಿಯಿಂದ ದೇವರ ಮುಂದೆ ಬೇಡ್ಕೊಂಡ್ರ? ಚೈತ್ರ ಕುಂದಾಪುರ ಬೇಡಿಕೊಂಡ ಪರಿಗೆ ಅಷ್ಟು ಶಕ್ತಿಯ ದೇವತೆ ವರವನ್ನ ಕೊಟ್ಟೇ ಬಿಟ್ಲಾ ಅನ್ನುವಂಥ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಹೌದು, ಈ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ಲು ಆಗ್ತಾ ಇದೆ. ಹಾಗಿದ್ರೆ ಆ ಪವಾಡ ಏನು ಅಂತಂದ್ರೆ, ರಜತ್ ಚೈತ್ರ ಕುಂದಾಪುರಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಮನೆಯಲ್ಲಿರೋರು ಎಲ್ಲರೂ ಕೂಡ ಚೈತ್ರ ಕುಂದಾಪುರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೊದಲೆಲ್ಲ ಚೈತ್ರ ಅನುಷಾ ಜೊತೆಗೆ ಶಿಶಿರ್ ಜೊತೆಗೆ ಕ್ಲೋಸ್ ಇರ್ತಾ ಇದ್ರು. ಇದೀಗ ಅವರಿಬ್ರು ಮನೆಯಿಂದ ಹೊರಗೆ ಹೋಗಿರೋದ್ರಿಂದ ಚೈತ್ರ ಒಬ್ಬರೇ ಆಗಿದ್ದಾರೆ. ಇನ್ನು ರಜತ್ ಅಂತೂ ತುಂಬಾ ಓವರ್ ಆಗಿ ಚೈತ್ರಗೆ ಹರ್ಟ್ ಮಾಡ್ತಾ ಇದ್ದಾರೆ. ನೀನು ಇಲ್ಲಿಂದ ಕಳಿಸೆ, ನಾನು ಹೋಗ್ತೀನಿ ಅನ್ನೋದ್ರ ಜೊತೆಗೆ ಬೇರೆ ಇನ್ನೇನೋ ಹೇಳೋದ್ರ ಮುಖಾಂತರವಾಗಿ, ಏನೇನೋ ಮಾತನಾಡೋ ಮುಖಾಂತರವಾಗಿ ಅವರನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಕೆಲಸಕ್ಕೆ ಮುಂದಾಗಲಾಗ್ತಿದೆ. ಈವನ್ ಸುದೀಪ್ ಅವರು ಬಂದಾಗ್ಲೂ ಚೈತ್ರ ಕುಂದಾಪುರದವರಿಗೇನೆ ಹೆಚ್ಚಿನ ರೀತಿಯಾಗಿ ಮುಜುಗರ ತರುವಂತೆ ಪ್ರಶ್ನೆ ಮಾಡೋದು, ಬೈಯೋದು, ಇದೆಲ್ಲವನ್ನ ಮಾಡಿದ್ರು. ಸುದೀಪ್ ಕೂಡ ಚೈತ್ರಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ರು. ಹೀಗಾಗಿ ಚೈತ್ರಗೆ ಎಲ್ಲೋ ಒಂದ್ ಕಡೆಯಲ್ಲಿ ನಾನು ಬಿಗ್ ಬಾಸ್ಗೆ ಬರಬಾರ್ದಿತ್ತೇನೋ ಅಂತ ಅನ್ಸಿದ್ದು ಹೌದು. ಅದಲ್ದೇನೆ ಮನೆ ಮಂದಿ ಎಲ್ಲ ಚೈತ್ರ ಕುಂದಾಪುರ ನಾಟಕ ಮಾಡ್ತಾ ಇದ್ದಾರೆ, ಚೈತ್ರ ಕುಂದಾಪುರ ಹಾಗೆ, ಚೈತ್ರ ಹೀಗೆ ಅಂತ ಹೇಳಿರೋದ್ರಿಂದ ಸಾಕಷ್ಟು ರೀತಿಯಾದಂತ ನೋವನ್ನ ಅನುಭವಿಸಿದ ಚೈತ್ರ ನಿನ್ನೆ ಆಕ್ರೋಶದ ಕಟ್ಟೆಯನ್ನ ಓಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೌದು, ರಜತ್ ಅಡುಗೆ ಮನೆ ಕ್ಲೀನ್ ಮಾಡುವಾಗ ಚೈತ್ರ ಕೂಡ ಹೆಲ್ಪ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪಾಪ ಏನೋ ಕಾಮಿಡಿ ಮಾಡಿನೋ ಏನೋ ಮಾಡೋಕೆ ಹೋಗಿದ್ದಾರೆ. ಅದು ರಜತ್ಗೆ ಸಿಟ್ಟು ಬಂದಿದೆ. ಅದಾದ್ಮೇಲೆ ಚೈತ್ರ ಕುಂದಾಪುರ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ನಿನ್ನೆನೋ ಚಳಿ ಜ್ವರ ಬಂದಿತ್ತಲ್ವಾ ಅಂತ ಕೇಳಿದ್ದಾರೆ. ಅದೆಲ್ಲ ನಾಟಕ ಅಂತ ಹೇಳಿದ್ದಾರೆ. ಈವನ್ ಆಕೆ ದೆವ್ವ ಬಂತು ಅಂತ ಕೂಗಿದ್ದಾಗಿರ್ಬೋದು, ಚಳಿ ಜ್ವರ ಬಂತು ಅಂತ ಹೇಳಿದ್ದಾಗಿರ್ಬೋದು, ಇದೆಲ್ಲ ಡ್ರಾಮಾ ಕ್ವೀನ್, ಸಿಕ್ಕಾಬಟ್ಟೆ ಡ್ರಾಮಾ ಮಾಡ್ತಾಳೆ ಅಂತೆಲ್ಲ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರಲಾಗಿದೆ. ಆದರೆ ರಜತ್ ಮಾತಾಡಿದಂಥ ಒಂದೊಂದು ಮಾತು ಕೂಡ ಚೈತ್ರ ಮನಸ್ಸಿಗೆ ನಾಟಿದೆ, ಅದು ಘಾಸಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಮನೆ ಒಳಗಡೆನೆ ಚೈತ್ರ ಒಬ್ಬರೇ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ನಾನು ನಾಟಕ ಮಾಡ್ತಾ ಇದ್ದೀನ,
ಕಾರಣ, ಎಲ್ಲರೂ ಎಲ್ಲವನ್ನೂ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಎಲ್ಲವನ್ನ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದಾರೆ, ಎಲ್ಲವನ್ನ ಹೊತ್ಕೊಂಡು ಹೋದ್ರೆ ಅಥವಾ ನಾನು ಈಗ ಮಾತಾಡದೆ ಸುಮ್ಮನೆ ಇದ್ರೆ ಬಕ್ರ ಆಗ್ಬಿಡ್ತೀನಿ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಕೊನೆಯದಾಗಿ ಅವ್ರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ 2 ಚೀಟಿಗಳನ್ನ ತೆಗೆದುಕೊಂಡಿದ್ದಾರೆ. ಸುದೀರ್ಘವಾಗಿ ಆ 2 ಚೀಟಿಗಳಲ್ಲಿ ಏನೋ ಬರೆದಿದ್ದಾರೆ. ನಾನಿಲ್ಲಿ ಬಿಗ್ ಬಾಸ್ ಮನೇಲಿ ಇರಬೇಕು ಇರಬಾರ್ದು ಅಂತನೋ ಅಥವಾ ಮಾತಾಡಬೇಕು ಮಾತಾಡಬಾರ್ದು ಅಂತನೋ ಅಥವಾ ಏನಂತ ಗೊತ್ತಾಗಿಲ್ಲ, ಅದನ್ನ ತೋರಿಸೋಗಿಲ್ಲ. 2 ಚೀಟಿಗಳನ್ನ ಬರೆದು ಆ ಬಿಗ್ ಬಾಸ್ ಮನೆಯೊಳಗಿರುವ ತಾಯಿಯ ಮೂರ್ತಿಯ ಬಲಗೈಗೊಂದು ಎಡಗೈಗೊಂದು ಚೀಟಿಯನ್ನು ಕೊಟ್ಟಿದ್ದಾರೆ. ಈ ಚೀಟಿಯನ್ನು ಕೊಟ್ಟು ಅದಾದ ನಂತರ ಅಲ್ಲೇ ಕೆಳಗಡೆ ಕೂತು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಕೆಲ ಹೊತ್ತುಗಳ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ತಾಯಿ ಕೈಯಲ್ಲಿದ್ದ ಒಂದು ಭಾಗದ ಚೀಟಿ ಕೆಳಗಡೆ ಬಿದ್ದೋಗಿದೆ, ಒಂದು ಚೀಟಿ ಕೈಯಲ್ಲಿ ಹಾಗೆ ಇದೆ. ತಾಯಿ ಕೈಯಿಂದಲೇ ಚೀಟಿ ಬಿದ್ದಿದ್ರಿಂದ ಇದೊಂದು ನಿಜವಾಗ್ಲೂ ಪವಾಡ ಅಂತ ಹೇಳಲಾಗ್ತಾ ಇದೆ. ಅದು ಯಾವ ಚೀಟಿ ವರವಾಗಿ ತಾಯಿ ಕೊಟ್ಟಿದ್ದಾಳೆ ಅನ್ನೋದು ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗತ್ತೆ. ಹಿಂದೂ ಸಂಪ್ರದಾಯದಲ್ಲಿ ಒಂದನ್ನು ನಂಬ್ತಾರೆ, ತಾಯಿ ಬಲಗಡೆಯಿಂದ ಹೂ ಕೊಟ್ರೆ ಒಳ್ಳೇದಾಗತ್ತೆ ಅಂತ, ಎಡಗಡೆಯಿಂದ ಹೂ ಕೊಟ್ರೆ ಆ ಕಾರ್ಯ ಯಶಸ್ವಿ ಆಗಲ್ಲ ಅಂತ. ಸೊ ಹೀಗೇನೆ ಕೆಲವರು ತಾಯಿ ಅಥವಾ ದೇವರ ಪರ್ಮಿಷನ್ ಅನ್ನ ಪಡ್ಕೊಳ್ತಾರೆ. ನಾವು ಇಂಥ ಕೆಲಸವನ್ನ ಮಾಡಬಹುದಾ ಮಾಡಬಾರ್ದಾ ಅಥವಾ ಒಳ್ಳೇದಾಗತ್ತಾ ಒಳ್ಳೇದಾಗಲ್ವಾ ಅನ್ನೋದನ್ನ ಹೀಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಚೈತ್ರ ಕೂಡ 2 ಚೀಟಿ ಬರೆದು ಕೊಟ್ಟು ಕೂತಿದ್ರು. ಈ ಸಂದರ್ಭದಲ್ಲಿ ಒಂದು ಚೀಟಿ ಕೆಳಗಡೆ ಪ್ರಸಾದದಂತೆ ಬಿದ್ದಿದೆ. ಆ ಚೀಟಿಯಲ್ಲಿ ಏನಿದೆ ಅನ್ನೋದು ಒಂದ್ ಕಡೆಯಲ್ಲಿ ಇಂಟ್ರೆಸ್ಟ್ ಆದ್ರೆ ಇನ್ನೊಂದು ಕಡೆಯಲ್ಲಿ ದೇವರು ಮತ್ತು ಚೈತ್ರ ಇವರಿಬ್ಬರ ನಡುವಿನ ಬಾಂಡಿಂಗ್ ನೋಡಿ ತುಂಬಾ ಜನ ಆಶ್ಚರ್ಯಪಟ್ಟಿದ್ದಾರೆ. ಕೆಲವರು ಇದೆಲ್ಲ ಫೇಕು ಡ್ರಾಮಾ ಅಂತಿದ್ರೆ ಕೆಲವರು ಆಶ್ಚರ್ಯಪಟ್ಟಿದ್ದಾರೆ. ಎನಿವೆ ಇವತ್ತಿನ ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿದಾಗ